Namaste. A very happy evening to all my dear students, teachers, and the school administrative department. We welcome you all to our Vidya Shakti science session. My name is Ashwita Malnad and I'm your science tutor. Hopefully, you had a very good holiday. Yes, had a very nice time. Course. Okay, after having a series of holidays and again sitting for studying or attending the classes is quite boring, isn't it? No, ma'am, we find it interesting. Come on. Even we found it boring when we were in our school days. After series of having holidays and again we have to drag ourselves to the school would be quite tiresome. But as you enjoy the session classes, you feel more and more connected. Good evening, MDRS Oga. School has been sent a message to us, wishing all of us a very happy evening. Having said that, let us start today's session. A new day, a fresh day, Monday. So, we are starting with our session that is combustion and flame. Okay. Before I tell you or before you understand what is combustion or flame. Okay, now we shall have an extra activity. I shall share my screen. Hope you all can see it. ಕಾಣ್ತಾ ಇದೆಯಾ ಎಲ್ಲರಿಗೂ ನನ್ನ ಸ್ಕ್ರೀನ್? Okay, so there are two boxes, basically blue and red boxes. So let me flip one here. Okay, so can you all see here? You can see a horse-headed god maybe standing here and four-faced god in other side sitting here. Can anyone take a guess regarding who it is and what are they trying to do here? ಯಾರಿಗಾದ್ರೂ ಈ ಕತೆ ಗೊತ್ತಿದ್ಯಾ? ಕುದುರೆ ಮುಖ ಇರುವಂತಹ ದೇವತೆ ಒಂದ್ ಕಡೆ, ಚತುರ್ಮುಖನಾದಂತಹ ಬ್ರಹ್ಮ ಇನ್ನೊಂದ್ ಕಡೆ. ಸೊ ಹೀಗೆ ನಿಂತಿರುವಂತಹ ಭಂಗಿಯನ್ನ ನೋಡ್ತಾ ಇದ್ರೆ ಏನ್ ಗೊತ್ತಾಗುತ್ತೆ ನಿಮ್ಗೆ? ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದ ದೇವತೆಗಳ ಹೆಸರು ಹೇಳಿ ಅಂತ ಹೇಳಿದ್ರೆ ರಾಮ, ಕೃಷ್ಣ, ಗಣೇಶ, ಸರಸ್ವತಿ ಹೀಗೆ ಹೇಳ್ತಾ ಹೋಗ್ತೀವಿ. ಸುಮಾರಷ್ಟು ಜನರಿಗೆ ಈ ದೇವರ ಪರಿಚಯ ಇರೋದಿಲ್ಲ, ಹೆಚ್ಚಾಗಿ ಗೊತ್ತಿಲ್ಲ. ಸೊ ಯಾರಿರಬಹುದು, ಎಸ್ಪೆಷಲಿ ನಿಮ್ಮಂತಹ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ ಲೈಕ್ ಯು must know about this particular devata of our Sanatana Dharma. Any guesses who it could be? Chat box ಅಲ್ಲಿ ತಿಳಿಸಬಹುದು. You can tell we don't know, you please let us know ಅಂತ ಸಹ ಹೇಳಬಹುದು. I'm here to let you know about this particular god itself. Any guesses? ಇಲ್ಲ ma'am, we don't know. Okay. So the name of this particular devata is Hayagriva. Hayagriva ಅಂತ ನಾವು ಕರಿತೀವಿ. ಸೊ ಹಯಗ್ರೀವ ಅಂತ ಹೇಳಿದ್ರೆ ಕುದುರೆಯ ಮುಖ ಇರುವಂತಹ ದೇವತೆ. ಈತ ಶ್ರೀಮಾನ್ ಮಹಾವಿಷ್ಣುವಿನ ಒಂದು ಅವತಾರ. ಓಕೆ, ಒನ್ ಆಫ್ ದ ಅವತಾರ ಆಫ್ ಗಾಡ್ ವಿಷ್ಣು. ಸೊ ಈ ಅವತಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಳೆದು ಹೋದಂತಹ ವೇದದ ತಾಳೆ ಪತ್ರಗಳೇನಿರುತ್ತೆ ಅದನ್ನ ಬ್ರಹ್ಮನಿಗೆ ಹಿಂದಿರುಗಿಸಿ ಕೊಡ್ಲಿಕ್ಕೋಸ್ಕರ ಈ ಅವತಾರವನ್ನ ದೇವತೆ ತಾಳ್ತಾರೆ. ಸೊ ಈ ಒಂದು ದೈವದ ರೂಪ ಏನಿದೆಯಲ್ಲ, ದಿಸ್ ಫಾರ್ಮ್ ಆಫ್ ಗಾಡ್ ಇಸ್ ಬೀನ್ ವರ್ಷಿಪ್ ಅಂಡ್ ಬಿಲೀವ್ಡ್ ಟು ಗಿವ್ ಅಸ್ ವಿಸ್ಡಮ್. ನಮ್ಮೆಲ್ಲರಿಗೂ ಬುದ್ಧಿವಂತಿಕೆಯನ್ನ, ಜ್ಞಾನವನ್ನ ಕೊಡುವಂತಹ ದೈವ ಅಂತ ಹೇಳ್ತಾರೆ. ಸೊ ಐಲ್ ರೀಡ್ ಔಟ್ ದ ಶ್ಲೋಕ ಹಿಯರ್. ಹೋಪ್ ಯು ಆಲ್ ಕ್ಯಾನ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಎಲ್ಲರಿಗೂ ಕನ್ನಡ ಓದ್ಲಿಕ್ಕೆ ಬರುತ್ತಾ? ಹಾಗಿದ್ರೆ ಕ್ಯಾನ್ ಯು ಗಿವ್ ಟು ಟ್ರೈ ವಿತ್ ಮೀ? ಏನಂತ ಬರ್ದಿದೆ ಇಲ್ಲಿ? ಜ್ಞಾನಾನಂದ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಏನ್ ಹಿಂಗಂದ್ರೆ, ಜ್ಞಾನವನ್ನ ಆನಂದವಾಗಿ ನೀಡುವಂತಹ ದೇವ, ನಿರ್ಮಲ, ಈಸ್ ಪ್ಯೂರ್ ಆಸ್ ಕ್ರಿಸ್ಟಲ್ ಕ್ಲಿಯರ್, ಒಂದು ಸ್ಫಟಿಕದಂತೆ ಪ್ಯೂರ್ ಆಗಿರುವಂತಹ ದೇವ, ಎಲ್ಲಾ ವಿದ್ಯೆಗೆ ಅಧಿದೇವತೆಯಾಗಿ ಆಧಾರನಾಗಿ ಇರುವಂತಹ ಹಯಗ್ರೀವನಿಗೆ ನಾವು ವಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ಅರ್ಥ ಈ ಶ್ಲೋಕದ ಮೂಲಕ ನಮ್ಗೆ ತಿಳಿದು ಬರುತ್ತೆ. ಸಾಮಾನ್ಯವಾಗಿ ವಿದ್ಯೆಗೆ ಅಧಿದೇವತೆ ತಾಯಿ ಸರಸ್ವತಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಹಯಗ್ರೀವನನ್ನ ನಾವು ನಂಬಿ ಪೂಜಿಸಿ ಆರಾಧಿಸಿ ಪ್ರಾರ್ಥನೆ ಮಾಡೋದ್ರಿಂದ ಉತ್ತಮವಾದಂತಹ ವಿದ್ಯೆಯ ಜ್ಞಾನ ನಮ್ಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಮತ್ತಷ್ಟು ವಿಷಯಗಳನ್ನ ನಾವು ಹಯಗ್ರೀವನ ಬಗ್ಗೆ ತಿಳಿತಾ ಹೋಗಬಹುದು. ಈ ಒಂದು ಬೋರ್ಡ್ ನ ಫ್ಲಿಪ್ ಮಾಡಿದಾಗ ಯು ಕ್ಯಾನ್ ಸಿ ಹಿಯರ್, ಹಯಗ್ರೀವನು ವಿಷ್ಣುವಿನ ಒಂದು ಅವತಾರವಾಗಿದ್ದು ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವರೆಂದು ಪರಿಗಣಿಸಲಾಗಿದೆ. ಹಯಗ್ರೀವನನ್ನ ಧ್ಯಾನ ಮಾಡುವುದರಿಂದ ಜ್ಞಾನ, ಬುದ್ಧಿವಂತಿಕೆ ಮತ್ತು
ಕಲಿಕೆಯಲ್ಲಿ ಯಶಸ್ಸು ಸಿಗುತ್ತದೆ ಅಂತ ನಂಬಲಾಗಿದೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಮಕ್ಳೇ, ಇನ್ ಯೋರ್ ಸ್ಕೂಲ್ ಆನ್ ಅ ಡೈಲಿ ಬೇಸಿಸ್ ಯು ಮಸ್ಟ್ ಬಿ ಹ್ಯಾವಿಂಗ್ ಪ್ರೇಯರ್ಸ್ ಅಲ್ವಾ, ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತೀರಾ. ಸೊ ಪ್ರಾರ್ಥನೆಯ ಜೊತೆಗೆ ಈ ಶ್ಲೋಕವನ್ನ ನೀವು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಕಲಿಯೋದ್ರಿಂದ ಯು ಕ್ಯಾನ್ ಹ್ಯಾವ್ ಅ ಹ್ಯಾಪಿ ಲರ್ನಿಂಗ್. ಓಕೆ, ಕ್ಯಾನ್ ಯು ಆಲ್ ಟ್ರೈ ಇಟ್ ಔಟ್ ವಿತ್ ಮೀ? ಇದನ್ನ ಕಲಿಯುವಂತಹ ಮಾಡೋಣ. ಯು ಕ್ಯಾನ್ ನೋಟ್ ಇಟ್ ಡೌನ್ ಆಲ್ಸೋ. ನೀವು ಕೂಡ ಇದನ್ನ ನೋಟ್ ಮಾಡ್ಕೊಬಹುದು. ಐ ರಿಪೀಟ್ ಇಟ್ ಫಾರ್ ಯು. ಜ್ಞಾನಾನಂದ ಮಯಂ ದೇವಂ ನಿರ್ಮಲ ಸ್ಫಟಿಕ ಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಕೆ, ಇವಾಗ ಮ್ಯಾಮ್ ಜೊತೆ ನೀವೆಲ್ಲ ಹೇಳ್ತೀರಾ. ಆನ್ ದ ಗೋ ಆಫ್ 1 2 3 ಎಸ್ ಹೇಳಿ. ಜ್ಞಾನಾನಂದಂ ಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಚೆನ್ನಾಗಿದೆಯಲ್ಲ ಶ್ಲೋಕ? ಸೊ ಇವತ್ತಿನ ಹೆಚ್ಚಿನ ಕಲಿಕೆಯಲ್ಲಿ ಈ ಒಂದು ಶ್ಲೋಕವನ್ನ ಕಲಿಯುವಂತಹ ಪ್ರಯತ್ನವನ್ನ ನಾವು ಮಾಡಿದ್ವಿ. ನಿಮ್ಮೆಲ್ಲರಿಗೂ ಅದು ತಲುಪಿದೆ ಅಂತ ಭಾವಿಸ್ತೀನಿ. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಅಂಡ್ ಲರ್ನ್ ಅಬೌಟ್ ಅ ನ್ಯೂ ಶ್ಲೋಕ ಅಂಡ್ ಗಾಡ್ ಆಫ್ ಆರ್ ಸನಾತನ ಧರ್ಮ. For more such information, innovative information about our culture, science, mathematics, history, civilization, or healthy habits, please follow our Vidya Shakti. Okay, having said that, now let us quickly jump into our chapter, Combustion and Flame. ಕಂಬಷನ್ ಅಂಡ್ ಫ್ಲೇಮ್ ಬಗ್ಗೆ ಏನಂತ ನಾವು ಪಾಠ ಮಾಡೋದಕ್ಕಿಂತ ಮುಂಚೆ ಅರ್ಥೈಸ್ಕೊಬೇಕು. ಫ್ಯೂಯಲ್ ನ ನಾವು ಯಾವ ರೀತಿಲಿ ಇನ್ ಆರ್ ಡೈಲಿ ಲೈಫ್ ವಿ ಟ್ರೈ ಟು ಯೂಸ್ ಇಟ್, isn't it? We use different kind of fuel for various purposes at home. ಮತ್ತೆ ಕೆಲವೊಂದು ಕಾರ್ಖಾನೆಗಳಲ್ಲಿ ಈ ಆಟೋಮೊಬೈಲ್ಸ್ ಅನ್ನ ಅಂದ್ರೆ ಗಾಡಿಗಳನ್ನ ಚಲಾವಣೆ ಮಾಡ್ಬೇಕಾದ್ರೆ ವಿ ಯೂಸ್ ಡಿಫ್ರೆಂಟ್ ಟೈಪ್ ಆಫ್ ಫ್ಯೂಲ್ಸ್. ಕ್ಯಾನ್ ಯು ನೇಮ್ ಸಮ್ ಆಫ್ ದೆಮ್? Come on, let this be a very interactive session. I can see only Wogga school has been participating. I request the other school also, gear up yourself. Come on, please to participate and let me know what are the different type of fuels you use it in your daily life. Kelvandan heli. I want our students to actively participate here. So ಏನನ್ನ ಬಳಸ್ತಾ ಹೋಗ್ತೀವಿ? ಕೆಲವೊಂದನ್ನ ನಾವು ಲಿಸ್ಟ್ ಮಾಡ್ತಾ ಹೋಗ್ತೀವಲ್ವಾ? Okay, with the best interest of time, very good. MDRS Oga school have given me an answer. I just expected petrol, diesel anta heltira anta, but very lovingly you have given wood as an answer. Okay, wood bandu, wood na ನಾವು fuel ಆಗಿ ಬಳಸ್ತೀವಿ. Coal, in our last class or last chapter, we had understood about coal, charcoal, kallidlu, petrol, diesel. Okay, LPG, very good. LPG, liquid petroleum gas. ಆನ್ಲೈನ್ ಅಲ್ಲೂ ಬಹಳಷ್ಟು ಮೆಸೇಜಸ್ ಬರ್ತಾ ಇದೆ. CNG, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್, ಕೌಡಂಗ್, ವೆರಿ ನೈಸ್. ಕೌಡಂಗ್ ಅನ್ನ ಸಹ ನಾವು ಯೂಸ್ ಮಾಡ್ತೀವಿ. ವುಡ್ ಕೋಲ್, CNG, ಕೋಲ್ ಟಾರ್, ವೆರಿ ಗುಡ್. ಪೆಟ್ರೋಲ್, ಚಾರ್ಕೋಲ್, ಕೋಕ್, ವೆರಿ ನೈಸ್, ವೆರಿ ವೆರಿ ಗುಡ್ that you all are participating. Very happy about it. Okay, so ಓಕೆ, ಕೋಲ್ ಟಾರ್, ಪೆಟ್ರೋಲ್, ಡೀಸೆಲ್, CNG, LPG ಇವನ್ನೆಲ್ಲ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಸ್ತಾ ಹೋಗ್ತೀವಿ. ಬಯೋಗ್ಯಾಸ್ ಕ್ಯಾನ್ ಬಿ ಕೌಡಂಗ್ ಆಲ್ಸೋ ಅಲ್ವಾ? ಓಕೆ, ಸೊ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ವಿ ಯೂಸ್ ಡಿಫ್ರೆಂಟ್ ಟೈಪ್ ಆಫ್ ಫ್ಯೂಯಲ್ಸ್. ನೀವೆಲ್ಲ ಹೇಳ್ದಂಗೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ನಾವು LPG ನ ಯೂಸ್ ಮಾಡ್ತೀವಿ, ಕೋಲ್ ನ ಯೂಸ್ ಮಾಡ್ತೀವಿ, ವುಡ್ ಯೂಸ್ ಮಾಡ್ತೀವಿ, ಕೆರೋಸಿನ್, ಸೀಮೆ ಎಣ್ಣೆ, ಪೆಟ್ರೋಲ್ ಅಥವಾ ಡೀಸೆಲ್ ಅನ್ನ ಉಪಯೋಗಿಸ್ತೀವಿ. ಫಾಸಿಲ್ ಫ್ಯೂಲ್ಸ್ ಗಳು ಅಂತ ಹೇಳಿದ್ರೆ ಕೋಲ್, ಆಯಿಲ್, ಕೆರೋಸಿನ್, ಪ್ರೊಪೇನ್, ನ್ಯಾಚುರಲ್ ಗ್ಯಾಸ್ ಗಳನ್ನ ಯೂಸ್ ಮಾಡ್ತೀವಿ. ವಾಟ್ ಇಸ್ ದಿಸ್ ಪ್ರೊಪೇನ್? ವಿ ಹ್ಯಾವೆಂಟ್ ಹರ್ಡ್ ಅಬೌಟ್ ಇಟ್. ಸೊ ಎನಿ ಗೆಸಸ್ ಪ್ರೊಪೇನ್ ಅಂತ ಹೇಳಿದ್ರೆ ಏನು ಅಂತ? ಯಾರಿಗಾದ್ರೂ ಗೊತ್ತಿದ್ರೆ ಯು ಕ್ಯಾನ್ ಪುಟ್ ಇಟ್ ಇನ್ ಅ ಚಾಟ್ ಬಾಕ್ಸ್. ಇಫ್ ನಾಟ್, ಐ ವಿಲ್ ಗಿವ್ ಯು ದ ಆನ್ಸರ್ ಅಟ್ ದ ಎಂಡ್ ಆಫ್ ದ ಸೆಷನ್. ಓಕೆ, ಪ್ರೊಪೇನ್ ಅಂತ ಹೇಳಿದ್ರೆ ಏನು ಅಂತ. ಈಗ ಈ ಒಂದು ಫ್ಯೂಲ್ಸ್ ಗಳನ್ನ ನಾವ್ ಯಾವ್ದ್ಯಾವ್ದಕ್ಕೆ ಉಪಯೋಗಿಸ್ತೀವಿ ಅನ್ನೋದಕ್ಕೆ ನಾನೊಂದು ನೋಟ್ ನ ಪ್ರಿಪೇರ್ ಮಾಡ್ಕೊ ಬಂದಿದ್ದೀವಿ. ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರಾನ್ಸ್ಪೋರ್ಟೇಷನ್. ಸೊ ಸರಬರಾಜು, ನಮ್ಮನ್ನ ನಾವು ಸಾಗಾಣಿಕೆ ಮಾಡ್ಕೊಳ್ಲಿಕ್ಕೆ ಪೆಟ್ರೋಲ್ ಅನ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಗ್ಯಾಸೋಲಿನ್ ಅಂತ ಕರಿತೀವಿ. ಇಟ್ ಇಸ್ ಯೂಸ್ಡ್ ಇನ್ ಮೋಸ್ಟ್ ಕಾರ್ಸ್, ಮೋಟರ್ ಸೈಕಲ್ ಅಂಡ್ ಸಮ್ ಸ್ಮಾಲರ್ ಟ್ರಕ್ಸ್. ಚಿಕ್ಕ ಚಿಕ್ಕ ಟ್ರಕ್ಸ್ ಗಳಲ್ಲಿ, ಚಿಕ್ಕ ಚಿಕ್ಕ ಆಟೋಮೊಬೈಲ್ಸ್ ಗಳಲ್ಲೆಲ್ಲ ನಾವು ಪೆಟ್ರೋಲ್ ನ ಯೂಸ್ ಮಾಡ್ತಾ ಬರ್ತೀವಿ. ಡೀಸೆಲ್ ನ ಆಗ್ಲೇ ಹೇಳ್ದಂಗೆ ಲಾರ್ಜರ್ ವೆಹಿಕಲ್ಸ್ ಲೈಕ್ ಟ್ರಕ್, ಬಸ್, ಲಾರಿ ಮತ್ತೆ ಕೆಲವೊಂದು ಕಾರ್
ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಹ್ಯುಂಡೈ ಕಂಪನಿ ನೀವೆಲ್ಲ ಕೇಳಿದ್ದೀರಾ? ಹ್ಯುಂಡೈ ಕಂಪನಿಯಲ್ಲಿ ಅವರು ರಿಲೀಸ್ ಮಾಡಿದಂತಹ i10 ಅನ್ನೋ ಕಾರ್ಗೆ ಅದು ಪೆಟ್ರೋಲ್ ಬೇಸ್ಡ್ ಕಾರ್. ಅದೇ ಸೀರೀಸ್ ಅಲ್ಲಿ i20 ಅಂತ ಬರುತ್ತೆ, ದಟ್ ಇಸ್ ಡೀಸೆಲ್ ಬೇಸ್ಡ್ ಕಾರ್. ಓಕೆ, ಸೊ ಕಾರ್ಗಳಲ್ಲೂ ಕೂಡ ಪೆಟ್ರೋಲ್ ಕಾರ್ ಮತ್ತೆ ಡೀಸೆಲ್ ಕಾರ್ ಅಂತ ಎಲ್ಲ ಇರುತ್ತೆ. ಓಕೆ, ಫಾರ್ ದೀಸ್ ಪರ್ಪಸ್ ವಿ ಯೂಸ್ ಇಟ್. ಅಂಡ್ ದೆನ್ CNG, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಇದ್ರ ಬಗ್ಗೆ ನಾವು ಬಹಳಷ್ಟು ತಿಳ್ಬಿಟ್ಟಿದೀವಲ್ವಾ ಇನ್ ಲಾಸ್ಟ್ ಕ್ಲಾಸ್. So it is used in some vehicle as a cleaner alternative to gasoline and diesel. ಸೊ ಕೆಲವೊಂದು ಆಟೋಸ್ ಗಳಲ್ಲೆಲ್ಲ ನಾವು ನೋಡಬಹುದು CNG ಗ್ಯಾಸ್ ಇಟ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಯೂಸ್ಡ್ ಇನ್ ಸಮ್ ವೆಹಿಕಲ್ ಆಸ್ ವೆಲ್ ಆಸ್ ಫ್ಯೂಲ್ ಫಾರ್ ಕುಕಿಂಗ್ ಅಂಡ್ ಇವನ್ ಫಾರ್ ಬೇತಿಂಗ್ ಆಲ್ಸೋ. ಕೆಲವೊಂದು ಮನೆಗಳಲ್ಲಿ ಗ್ಯಾಸ್ ಗೀಸರ್ ಇರುತ್ತೆ. ದಟ್ ಇಸ್ ವೆರಿ ಡೇಂಜರಸ್. ಐ ಮೀನ್ ಗ್ಯಾಸ್ ಗೀಸರ್ ಇರ್ಲೇಬಾರ್ದು ಅಂತಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ವೆರಿ ವೆಲ್. ಓಕೆ, ಸೊ ಗ್ಯಾಸ್ ಗೀಸರ್ ನ ಆನ್ ಮಾಡ್ಕೊಂಡು ಬಾತ್ರೂಮ್ ಡೋರ್ ನ ಲಾಕ್ ಮಾಡ್ಕೊಂಡು ಸ್ನಾನ ಮಾಡುವಂತಹ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಬೇಡಿ. ಇಫ್ ಯು ಹ್ಯಾವ್ ಗ್ಯಾಸ್ ಗೀಸರ್ ಅಟ್ ಹೋಮ್, ಫಸ್ಟ್ ಬಕೆಟ್ ನ ಭರ್ತಿ ಮಾಡಿ ನೀರ್ನ, ಅಂಡ್ ದೆನ್ ಯು ಗೋ ಫಾರ್ ಬೇತಿಂಗ್. ಬಿಕಾಸ್ ಎಷ್ಟೋ ಕಡೆಯಲ್ಲಿ ಏನಾಗುತ್ತೆ, ಆ ಗ್ಯಾಸ್ ಲೀಕೇಜ್ ಇಂದ ವಿಷಕಾರಿಯಾದಂತಹ ಅನಿಲ, ಪಾಯ್ಸನಸ್ ಗ್ಯಾಸ್ ಹೊರಬಂದು ಸುಮಾರಷ್ಟು ಡೆತ್ ಗಳೆಲ್ಲ ಆಗಿದೆ ಈ ಹಿಂದೆ. ಆದ್ರಿಂದ ವೈಲ್ ಯೂಸಿಂಗ್ ಗ್ಯಾಸ್ ಗೀಸರ್ ಬಿ ವೆರಿ ವೆರಿ ಕಾಶಿಯಸ್. ಓಕೆ, ಕೆರೋಸಿನ್. ಕೆರೋಸಿನ್ ಅನ್ನ ನಾವು ಏರ್ಕ್ರಾಫ್ಟ್ ಗಳಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಹಳೆ ಕಾಲದ ಗಾಡಿಗಳಲ್ಲೂ ಯೂಸ್ ಮಾಡ್ತೀವಿ. ಅಂಡ್ ಈ ಚಿಮಿನಿ ದೀಪಗಳು ಅಂತ ಬರೋದು. ಸೊ ನೀವು ನಿಮ್ಮ ಪೇರೆಂಟ್ಸ್ ನ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ನೆಲ್ಲ ಕೇಳಿದ್ರೆ ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಇರ್ತಿರ್ಲಿಲ್ಲ. ಚಿಮ್ನಿ ದೀಪಗಳಿಗೆಲ್ಲ ಈ ಕೆರೋಸಿನ್ ಅನ್ನು ಯೂಸ್ ಮಾಡಿ ಆ ದೀಪಗಳನ್ನ ಬೆಳಗೋರು. ಸೊ ಓದ್ಲಿಕ್ಕೆ, ಬರೀಲಿಕ್ಕೆ, ಮತ್ತೆ ರಾತ್ರಿ ಆದ್ರೆ ಕತ್ಲೆ ಆದಾಗ ಅಂತಹ ಚಿಮಿನಿ ದೀಪಗಳನ್ನ ಬಳಸ್ತಾ ಇದ್ರು. ಸೊ ಅದಕ್ಕೆ ಕೆರೋಸಿನ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಓಕೆ. ಅಂಡ್ ದೆನ್ ಫಾರ್ ಹೀಟಿಂಗ್ ಅಂಡ್ ಕುಕಿಂಗ್, ಅಡಿಗೆ ಕೆಲಸಗಳಿಗೆ ಒಬ್ವಿಯಸ್ಲಿ ಯೂಸ್ ಮಾಡ್ತೀವಿ. ಯು ಕ್ಯಾನ್ ಸಿ ವೇರಿಯಸ್ ಫ್ಯೂಲ್ಸ್ ಹಿಯರ್. ಈ ರೀತಿಯಾಗಿ ಕಾಣ್ತಾ ಹೋಗಬಹುದು. ಸೊ ಏನೇನಕ್ಕೆ ಯೂಸ್ ಮಾಡ್ತೀವಿ? ಪ್ರೈಮರಿಲಿ ಇಟ್ ಇಸ್ ಯೂಸ್ಡ್ ಫಾರ್ ಹೀಟಿಂಗ್ ಹೋಮ್ಸ್, ಹೀಟಿಂಗ್ ಹೋಮ್ ಅಂತ ಇದೆ, ಹೀಟಿಂಗ್ ಅಲ್ಲ, ಕುಕಿಂಗ್. ಓಕೆ, ಒಂದು ಮನೆಯನ್ನ ಬೆಚ್ಚಗಿಡ್ಲಿಕ್ಕೆ ಮತ್ತೆ ಅಡಿಗೆ ಕೆಲಸಕ್ಕೆ ನಾವು ಯೂಸ್ ಮಾಡ್ತಾ ಬರ್ತೀವಿ. LPG, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಇಟ್ಸ್ ಅ ಕಾಮನ್ ಕುಕಿಂಗ್ ಫ್ಯೂಲ್ ಇನ್ ಮೆನಿ ಹೌಸ್ ಹೋಲ್ಡ್ಸ್, ಆಲ್ಸೋ ಯೂಸ್ಡ್ ಫಾರ್ ಹೀಟಿಂಗ್, ಬಿಸಿ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಕೆರೋಸಿನ್ ಯೂಸ್ಡ್ ಇನ್ ಸಮ್ ಸ್ಟವ್ಸ್, ಕೆರೋಸಿನ್ ಪಂಪ್ಗಳು ಅಂತ ಬರೋದು ಅಲ್ವಾ, ಮತ್ತೆ ಲ್ಯಾಂಪ್ಸ್ ಗಳು, ಎಸ್ಪೆಷಲಿ ಇನ್ ಏರಿಯಾ ವೇರ್ ನ್ಯಾಚುರಲ್ ಗ್ಯಾಸ್ ಆರ್ LPG. One second. Okay, I'm getting more chats. Thank you for all your responses. Okay. So it is used for natural gas or LPG is not readily available. ಎಲ್ಲೆಲ್ಲಿ ಇವುಗಳು ದೊರಕೋದಿಲ್ವೋ ಅಲ್ಲೆಲ್ಲ ಕೆರೋಸಿನ್ ಅನ್ನೇ ಬಳಸ್ತಾ ಹೋಗ್ತಾರೆ. ಆ ಕೆರೋಸಿನ್ ಸ್ಟವ್ಗಳನ್ನೆಲ್ಲ ನೆನಪಿಸ್ಕೊಬಹುದು. When we were all small kids, we didn't have the facility of this LPG gas. ಸೊ ಆಗ ಕೆರೋಸಿನ್ ಸ್ಟವ್ಸ್ ಗಳೇ ಯೂಸ್ ಮಾಡ್ತಾ ಇದ್ದಿದ್ದು. ಪಂಪ್ ಸ್ಟವ್ಸ್ ಅಂತ ಕರೀತಾರೆ. ಮತ್ತೆ ವುಡ್. ಸೊ ವುಡ್ ಯಾವ ರೀತಿ ಫ್ಯೂಲ್ ಆಗುತ್ತೆ? ಅದನ್ನ ಕೆಲವೊಂದ್ ಜಾಗದಲ್ಲಿ ಹೀಟ್ ಮಾಡ್ಲಿಕ್ಕೆ ಬಳಸ್ತೀವಲ್ವಾ ನಾವು. ಸೊ ಆ ರೀತಿಯಾಗಿ ವುಡ್ ಅನ್ನ ಬಳಸ್ತಾ ಹೋಗ್ತೀವಿ. ಕೋಲ್ is also used for heating or cooking, although it uses in declining due to environmental concern. ಇದನ್ನ ಮಾಡಬಾರದು ಅಂತ ಸರ್ಕಾರ ಹೇಳ್ತಾ ಇದೆ, ಬಿಕಾಸ್ ಅದರಿಂದ ಉಂಟಾಗುವಂತಹ, ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಕೋಲ್ ಎಲ್ಲ ಸೃಷ್ಟಿ ಆಗ್ಲಿಕ್ಕೆ ಇಟ್ ಟೇಕ್ಸ್ ಬಿಲಿಯನ್ಸ್ ಆಫ್ ಇಯರ್ಸ್ ಅಲ್ವಾ. ಬಟ್ ಕೆಲವೊಂದು ವರ್ಷಗಳಲ್ಲಿ ಇದು ಖಾಲಿಯಾಗಿ ಹೋಗುತ್ತೆ. ಆದ್ರಿಂದ ಯು ಶುಡ್ ನಾಟ್ ಯೂಸ್ ಅನ್ನುವಂತಹ ಮಾತುಗಳು ಇರುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ಇನ್ ಎಲೆಕ್ಟ್ರಿಸಿಟಿ ಜನರೇಷನ್, ಕೋಲ್ನ ಎಲೆಕ್ಟ್ರಿಸಿಟಿ ಪವರ್ ಪ್ಲಾಂಟ್ಸ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಗೆ? ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ಅಬೌಟ್ ವೇರಿಯಸ್ ಪವರ್ ಪ್ಲಾಂಟ್ಸ್ ಅಲ್ವಾ. ಸೊ ಅಂತ ಪವರ್ ಪ್ಲಾಂಟ್ಸ್ ಗಳಲ್ಲಿ ಕೋಲ್ನ ಯೂಸ್ ಮಾಡ್ತಾರೆ. ಮತ್ತೆ ನ್ಯಾಚುರಲ್ ಗ್ಯಾಸ್ ಆಲ್ಸೋ ಯೂಸ್ಡ್ ಇನ್ ಪವರ್ ಪ್ಲಾಂಟ್ಸ್. ಪೆಟ್ರೋಲಿಯಂ ಗ್ಯಾಸ್ ಕೂಡ ನಾವು ಪವರ್ ಪ್ಲಾಂಟ್ಸ್ ಗಳಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಸೊ ಇಲ್ಲೊಂದು ಇಮೇಜ್ ಇದೆ, ಯು ಕ್ಯಾನ್ see this image. Now, to tell me, with the help of natural gases, fertilizer, electronics, clothes, sunglasses, bicycle, sports equipment, ಇವೆಲ್ಲ ಸೃಷ್ಟಿ ಆಗುತ್ತೆ ಅಂತ ಇದೆ. ಕನ್ಫ್ಯೂಸಿಂಗ್ ಅಲ್ವಾ? ನಾವೇನೋ ಫ್ಯೂಲ್ಸ್ ಇಂದ ಪೆಟ್ರೋಲೋ, ಡೀಸೆಲ್ಲೋ, ಸೀಮೆ ಎಣ್ಣೆನೋ ಇಂತ ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲಾನು ಹೇಳ್ತಾ ಇದ್ರಲ್ಲ. ಬಟ್ಟೆ ಸಹ, ಬೈಕ್ ಸೈಕಲ್ ಸಹ, ಸನ್ ಗ್ಲಾಸಸ್ ಸಹ. ಹೌ ಇಸ್ ಇಟ್ ಪಾಸಿಬಲ್? ಸ್ವಲ್ಪ ಔಟ್ ಆಫ್ ದ ಬ್ರೈನ್ ಎಲ್ಲ ಯೋಚನೆ ಮಾಡಿ ನಂಗೆ ಹೇಳಲಿಕ್ಕೆ ಸಾಧ್ಯನಾ? I'll give you 60 seconds time and your time starts now. Tell me, with the help of this natural gases or with the help of fuels,
How are we able to achieve these kind of product? How is it related? ಯೋಚನೆ ಮಾಡಿ ಅಲ್ಲಿ. I'm giving you 60 seconds of time. So your time is already started. Tell me, how is it possible with the help of these fuels or natural gases we get all these products? We are getting very interesting answer, by the way. Another 20 seconds. Extremely good answer. IGRS Kudapalli. I have to really thank the school for thinking in this way. That is very good. It is used in the manufacture purpose as a raw material. And KRCRS 420, this school have mentioned they are using it as a dry material. And then MDRS Oga school is telling for manufacture dyes. So I tell you all students, whatever the answer you have given here. So all this fuels which is used in the raw material purpose or as a dry material or indirectly for transportation purpose, it may be. So in all these way, your answer is absolutely correct, and I'm super happy about your performances and the way you're thinking. It is out of the box, alva. ಅದಕ್ಕೆ we call it as ಎಕ್ಸ್ಟ್ರಾ ಪಾಯಿಂಟ್ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳಕ್ ಹೋಗೋಣ. ಮೊದಲನೇದಾಗಿ ಬಟ್ಟೆಗಳಲ್ಲಿ ಇನ್ ದ ಕ್ಲಾತ್ಸ್ ಹೌ ಡು ವಿ ಯೂಸ್ ಫ್ಯೂಲ್ ಇನ್ ದ ಫಾರ್ಮ್ ಆಫ್ ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್. Okay, it is primarily used in the production of synthetic fabrics like polyester and nylon. ಕೇಳಿರ್ಬೋದಲ್ವಾ polyester ಬಟ್ಟೆ ಅಂತಲ್ಲ. And also in dry cleaning purposes. Dry cleaning ಕೂಡ, as you have rightly said, we use this kind of petroleum products. These synthetic fibers which dominate the textile industry are derived from petrochemicals, process that relies on crude oil and natural gas. ಈ petrochemicals ಇಂದ ಹೊರ ಬಂದಿರುವಂತಹ ಪ್ರಾಡಕ್ಟ್ ಗಳಲ್ಲಿ ನಾವು ಹಾಕುವಂತಹ ಬಟ್ಟೆ ಕೂಡ ಒಂದಾಗಿದೆ, ಎಸ್ಪೆಷಲಿ ಪಾಲಿಸ್ಟರ್ ಅಂಡ್ ನೈಲಾನ್. ಆ ಕಾರಣದಿಂದ ದೀಸ್ ಗ್ಯಾಸಸ್ ಆರ್ ಕಾಂಟ್ರಿಬ್ಯೂಟಿಂಗ್ ಇನ್ ದ ಕ್ಲಾತ್ಸ್ ಜನರೇಷನ್ ಆಲ್ಸೋ. ನಾವ್ ಈ ರೀತಿಯಾಗೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ ಅಲ್ವಾ. ನೆಕ್ಸ್ಟ್, ಸನ್ ಗ್ಲಾಸಸ್. ಸನ್ ಗ್ಲಾಸಸ್ ಅಲ್ಲಿ ಪಾಲಿಕಾರ್ಬೋನೇಟ್ ಲೆನ್ಸಸ್ ನ ಯೂಸ್ ಮಾಡ್ತಾರೆ, ವಿಚ್ ಆರ್ ವೆರಿ ಸ್ಟ್ರಾಂಗ್ ಅಂಡ್ ಇಂಪ್ಯಾಕ್ಟ್ ರೆಸಿಸ್ಟೆಂಟ್. ಮತ್ತೆ ಈ ಪಾಲಿಕಾರ್ಬೋನೇಟ್ ಅನ್ನೋದು ಪೆಟ್ರೋಲಿಯಂ ಬೇಸ್ಡ್ ಪ್ರಾಡಕ್ಟ್ ಇಂದ ಹೊರ ಬಂದಿರೋದ್ರಿಂದ ಇಟ್ ಇಸ್ ಯೂಸ್ಫುಲ್. ಓಕೆ, ಈ ಒಂದು ಸನ್ ಗ್ಲಾಸ್ ನ ತಯಾರಿಸಲಿಕ್ಕೆ. Fuel like hydrogen is used in electronics through fuel cells, which converts chemical energy into electrical energy. So various electrical products ಅಲ್ಲಿ ನಾವು ಇಂತಹ ಒಂದು ಫ್ಯೂಯಲ್ ಎನರ್ಜಿಯನ್ನ ನೋಡಬಹುದು. Natural gases is a key feedstock for ammonia production, which is then used to create nitrogen based fertilizer. ನೀವು ಇಲ್ಲಿ ಕಾಣಬಹುದು, I have mentioned fertilizers here. So ಯಾಕೆ ಫರ್ಟಿಲೈಸರ್? ಫರ್ಟಿಲೈಸರ್ ಅಲ್ಲಿ ಈ ಒಂದು ನೈಟ್ರೋಜನ್ ಬೇಸ್ಡ್ ಫರ್ಟಿಲೈಸರ್ ನ ಸೃಷ್ಟಿ ಮಾಡ್ಬೇಕಾದ್ರೆ ಅಮೋನಿಯಾ ಪ್ರೊಡಕ್ಷನ್ ಇರುವಂತಹ ನ್ಯಾಚುರಲ್ ಗ್ಯಾಸ್ ಬೇಕಾಗುತ್ತೆ. ಸ್ಪೆಸಿಫಿಕಲಿ ನ್ಯಾಚುರಲ್ ಗ್ಯಾಸ್ ಪ್ರೈಮರಿಲಿ ಮೀಥೇನ್ ಅಂತಂತು. ಇಟ್ ಇಸ್ ರಿಯಾಕ್ಟೆಡ್ ವಿತ್ ನೈಟ್ರೋಜನ್ ಫ್ರಮ್ ದ ಏರ್ ಟು ಪ್ರೊಡ್ಯೂಸ್ ಅಮೋನಿಯಾ, a crucial component of many fertilizer. So ಆ ಕಾರಣದಿಂದ in the production of fertilizer, clothing, sunglasses, electronic item, bicycle, sports equipment, we use these kind of fuels. ಅಷ್ಟ್ ಮಾತ್ರ ಅಲ್ಲ, MDRS Oga school has also told in the production of Vaseline. Very good. Vaseline ನ ಏನಂತ ಕರಿತೀವಿ? ಪೆಟ್ರೋಲಿಯಂ ಜೆಲ್ಲಿ. ಸೊ ಕೈಕಾಲುಗಳಲ್ಲಿ ಬಿರುಕಿದ್ದಾಗ, ಕಾಲು ಕೈಗಳು ಒಡೆದಿದ್ರೆ ಅಥವಾ ಎಲ್ಲಾದ್ರೂ ಗಾಯ ಆದಾಗ, ತುಂಬಾ ಡ್ರೈ ಅನ್ಸ್ದಾಗ, ಪ್ಯಾಚಿ ಅನ್ಸ್ದಾಗ ವಿ ಯೂಸ್ ವ್ಯಾಸಲಿನ್. ಓಕೆ, ದಟ್ ಪೆಟ್ರೋಲಿಯಂ ಜೆಲ್ಲಿ ವೈಟ್ ಕಲರ್ ಡಬ್ಬ ಇದೆಯಲ್ಲ, ವಿ ಯೂಸ್ ದಟ್ ಥಿಂಗ್. ಓಕೆ, ಸೊ ದೀಸ್ ಆರ್ ವೇರಿಯಸ್ ಯೂಸೇಜ್ ಆಫ್ ಆರ್. ಎಕ್ಸಾಕ್ಟ್ಲಿ, ಪೇಂಟ್ ಅಲ್ಲೂ ಸಹ ನಾವು ಬಳಸ್ತೀವಿ. ಸೊ ಅದನ್ನ ಅದು ಲಿಸ್ಟ್ ಅನ್ನ ನಿಲ್ತಾನೆ ಹೋಗಲ್ಲ, ಅದೊಂದು ಹನುಮಂತನ ಬಾಲದ ತರ ಇರುತ್ತೆ. Okay, KRCRS 420 has mentioned, yes ma'am, we use it in the paint as well anta. So ointment, very good. ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನೈನ್ತ್ ಕ್ಲಾಸ್ ಅನ್ಸುತ್ತೆ, ಐ ಹ್ಯಾಡ್ ಎಕ್ಸ್ಪ್ಲೇನ್ ದೆಮ್ ವೇರಿಯಸ್ ಸೈನ್ಸ್ ಟರ್ಮಿನಾಲಜೀಸ್. ಅದರಲ್ಲಿ ನಾವು ಯೂಸ್ ಮಾಡುವಂತಹ ಪ್ರಾಡಕ್ಟ್ಗಳು
ವೇರಿಯಸ್ ಟೆಕ್ಸ್ಚರ್ಸ್ ಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಆಯಿಂಟ್ಮೆಂಟ್ ಅಲ್ಲಿ, ನೆಫ್ತಲಿನ್ ಬಾಲ್ಸ್ ಗಳಲ್ಲಿ ವಿ ಡೆಫಿನೆಟ್ಲಿ ಯೂಸ್ ದೀಸ್ ಕೈಂಡ್ ಆಫ್ IGRS ಕೂಡ ಪಳ್ಳಿ ಸ್ಕೂಲ್. ಬ್ಯೂಟಿ ಪ್ರಾಡಕ್ಟ್ಸ್ ಗಳಲ್ಲಿ, ಕಾಸ್ಮೆಟಿಕ್ ಗಳಲ್ಲಿ ವಿ ಯೂಸ್ ದೀಸ್ ಕೈಂಡ್ ಆಫ್ ಫ್ಯೂಲ್. ಈಗ ಮ್ಯಾಮ್ಗೆ ಆನ್ಸರ್ ಹೇಳಿ ಹೇಳಿ ಸಾಕಾಗೋಗ್ಬೇಕು, ಅಷ್ಟು ಆನ್ಸರ್ಸ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ರೆಸ್ಪಾನ್ಸ್. ಈಗ ಪ್ರೊಪೇನ್ ಬಗ್ಗೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ದೆ. Propane is a 3-carbon alkane with chemical formula C3H8. Carbon 3 ರೀತಿಯಾಗಿ ಇರುತ್ತೆ ಇಲ್ಲಿ. It's a colorless, odorless gas at room temperature but can easily liquefied under pressure. ಅರ್ಥ ಆಯ್ತಾ? ತುಂಬಾ ವರ್ಸಟೈಲ್ ಆಗಿರೋ ಫ್ಯೂಲ್ ಇದು. ಇದನ್ನ ನಾವು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನಲ್ಲಿ ಬಳಸ್ತೀವಿ. ಯೂಸ್ ಇಟ್ ಇನ್ ದ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಟ್ ಪ್ರೊಪೇನ್ ಆಟೋ ಗ್ಯಾಸ್ ಅಂತ ಅದನ್ನ ನಾವು ಕರಿತೀವಿ. ಓಕೆ, ಸೊ ದಿಸ್ ವಾಸ್ ಆಲ್ಸೋ ಎಕ್ಸ್ಟ್ರಾ ಪೀಸ್ ಆಫ್ ನಾಲೆಜ್. ಪ್ರೊಪೇನ್ ಅಂತ ಹೇಗೆ ಕರಿತೀವಿ ನಾವು. ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದ ಪ್ರೊಪೇನ್. ಗ್ರೇಟ್. ಸೊ ಕ್ಯಾಂಡಲ್ ಅಲ್ಲಿ, ಲ್ಯಾಂಪ್ ಅಲ್ಲಿ, ಮತ್ತೆ ಡಾಂಬಾರ್ಗಳಿಗೆ ಅಂದ್ರೆ ರೋಡ್ ಟಾರ್ ಗಳಿಗೆಲ್ಲ ವಿ ಯೂಸ್. ಇನ್ ದ ಲಿಪ್ಸ್ಟಿಕ್ ಆಸ್ ವೆಲ್ ವಿ ಯೂಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ರೆಸ್ಪಾನ್ಸಸ್. ಸೊ ಈ ರೀತಿಯಾಗಿ ನಾವು ನಮ್ಮ ಒಂದು ಫ್ಯೂಲ್ಸ್ ಗಳನ್ನ ವೇರಿಯಸ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಬರ್ತೀವಿ. ಬಟ್ ಹೌ ಇಸ್ ಇಟ್ ರಿಲೇಟೆಡ್ ಟು ಕಂಬಷನ್? ಕಂಬಷನ್ ಅಂತ ಹೇಳಿದ್ರೆ ಏನು? ಸೊ ನೀವು ನಿಮ್ಮ ಕ್ಲಾಸ್ 7 ಅಲ್ಲಿ, ಐ ಮೀನ್ ಇನ್ ಯೋರ್ ಲಾಸ್ಟ್ ಕ್ಲಾಸ್ ಅಂದ್ರೆ ಮೊನ್ನೆ ಕ್ಲಾಸ್ ನಲ್ಲ, ವೆನ್ ಯು ವರ್ ಆಲ್ ಕ್ಲಾಸ್ 7, you had this magnesium ribbon burning activity. Hope you all remember. ಹೋದ್ ವರ್ಷದಲ್ಲಿ. I had brought few magnesium ribbons to perform this activity. I tried doing it. ನಿಮ್ ತೋರ್ಸಕ್ಕಿಂತ ಮುಂಚೆ ಒಂದ್ಸಲ ಮಾಡಿ ನೋಡೋಣ ಅಂತ, ಬಟ್ ಇಟ್ಸ್ ನಾಟ್ ಕ್ಲಿಯರ್ಲಿ ಗೆಟಿಂಗ್ ಕ್ಯಾಪ್ಚರ್ಡ್ ಇನ್ ದ ಕ್ಯಾಮೆರಾ. ಯು ಕ್ಯಾನ್ ರೀಕ್ರಿಯೇಟ್ ಇಟ್. ನಿಮ್ಮ ಸ್ಕೂಲ್ ಲ್ಯಾಬೊರೇಟರಿಲಿ ಯು ಕ್ಯಾನ್ ರೀಕ್ರಿಯೇಟ್ ದಿಸ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ಮೆಗ್ನೀಷಿಯಂ ಅನ್ನ ನಾವು ಉರಿಸಿದಾಗ, ವೆನ್ ವಿ ಬರ್ನ್ ದ ಮೆಗ್ನೀಷಿಯಂ, ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಆಕ್ಸೈಡ್ ಅಂಡ್ ಪ್ರೊಡ್ಯೂಸ್ ಹೀಟ್ ಅಂಡ್ ಲೈಟ್. ಎರಡು, ಹೀಟ್ ಮತ್ತೆ ಲೈಟ್, ಇವೆರಡನ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಮೆಗ್ನೀಷಿಯಂ ರಿಬ್ಬನ್ ಅದನ್ನ ಉರಿಸಿದಾಗ. ಸೊ ವಿ ಕ್ಯಾನ್ ಪರ್ಫಾರ್ಮ್ ಅ ಸಿಮಿಲರ್ ಆಕ್ಟಿವಿಟಿ ವಿತ್ ಅ ಪೀಸ್ ಆಫ್ ಚಾರ್ಕೋಲ್ ಆಸ್ ವೆಲ್. ಕಲ್ಲಿದ್ಲಿಂದ ಹೋಲ್ಡ್ ದ ಪೀಸ್ ವಿತ್ ಅ ಪೇರ್ ಆಫ್ ಟಾಂಗ್ಸ್. ಟಾಂಗ್ಸ್ ಅಂದ್ರೆ ಅದನ್ನ ಹಿಡಿಲಿಕ್ಕೆ ಇರುವಂತಹ ಹಿಡಿಕೆ ಇರುತ್ತಲ್ಲ ಅದು. ಅಂಡ್ ಬ್ರಿಂಗ್ ಇಟ್ ನಿಯರ್ ಅ ಫ್ಲೇಮ್ ಆರ್ ಅ ಕ್ಯಾಂಡಲ್ ಆರ್ ಅ ಬನ್ಸ್ ಅಂಡ್ ಬರ್ನರ್. ಸೊ ಏನ್ ಅಬ್ಸರ್ವ್ ಮಾಡ್ತೀರಾ? ವಿ ಫೈಂಡ್ ದಟ್ ಚಾರ್ಕೋಲ್ ಬರ್ನ್ಸ್ ಇನ್ ಏರ್. ಅಂಡ್ ನಮ್ಗೆ ಗೊತ್ತಿದೆ, ಕೋಲ್ ಟು ಬರ್ನ್ಸ್ ಇನ್ ಏರ್ ಪ್ರೊಡ್ಯೂಸಿಂಗ್ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ? ಸೊ ಇದೆಲ್ಲ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅಲ್ಲ ಅಂತ ನಾವ್ ಏನಕ್ಕೆ ಹೇಳಿದ್ವಿ? ಬಿಕಾಸ್ ಇಟ್ ಪ್ರೊಡ್ಯೂಸಸ್ ವಾಟ್? ಏನಂತೀವಿ ಇದನ್ನ? ಕಾರ್ಬನ್ ಡೈಆಕ್ಸೈಡ್. ಕಾಣಿಸ್ತಾ ಇದೆಲ್ಲ ಬೋರ್ಡ್ ಎವ್ರಿ ಒನ್? ಓಕೆ. ಸೊ ನೀವು ಆ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಬಹುದು, ಆ ಟಾಂಗ್ಸ್ ಇಂದ ಮೆಗ್ನೀಷಿಯಂ ನ ಬರ್ನ್ ಮಾಡ್ತಾ ಇರೋದ್ನ. ಸೊ ಕೆಮಿಕಲ್ ಪ್ರೋಸೆಸ್ ಇನ್ ವಿಚ್ ಸಬ್ಸ್ಟೆನ್ಸ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಆಫ್ ಹೀಟ್ ಇಸ್ ಕಾಲ್ಡ್ ಕಂಬಷನ್. ಓಕೆ, ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಮ್ಯಾಮ್ ನಾವ್ ನೋಟ್ ಮಾಡ್ಕೊಳಕ್ ಹೋಗಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಅಂಡರ್ಲೈನ್ ಮಾಡ್ಕೊಂತೀವಿ ಅಂತ ಹೇಳಿದ್ರೆ ಮಾಡ್ಕೊಳ್ಳಿ. ಬಟ್ ರೈಟಿಂಗ್ ಗಿವ್ಸ್ ಯು ಅ ಬೆಟರ್ ಪಿಕ್ಚರ್ ಅಥವಾ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ವೆರಿ ಗುಡ್. KRCR 420. I really appreciate the way you're participating. And MGR Yoga School, very good participation. Chemical process in which a substance reacts with oxygen to give off heat is called
combustion. Okay, you can take a note of it. Chemical process in which a substance react with oxygen to give off heat. ಅದರಿಂದ ಉಷ್ಣ ಮತ್ತೆ ಬೆಳಕು ಎರಡನ್ನ ನೀವು ಪಡಿಬಹುದು. ಅದನ್ನ ಕಂಬಷನ್ ಅಂತ ಕರಿತೀವಿ, ದಹನ ಪ್ರಕ್ರಿಯೆ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆ, ದಹನ ಅಂತ. The substance that undergoes combustion is said to be combustible and it is also called as fuel. ಯಾಕೆ ಮ್ಯಾಮ್ ಇವತ್ತಿನ ಕ್ಲಾಸ್ ನಲ್ಲಿ ವೆಂಟ್ ಸೋ ಡೀಪ್ ಇನ್ಸೈಡ್ ದ ಫ್ಯೂಲ್ ಅಂತ ಹೇಳಿದ್ರೆ, ಈ ಒಂದು ಕಂಬಷನ್ ಇಂದ ಆ ಕಂಬಷನ್ ಆದಾಗ ಉಂಟಾಗೋದಕ್ಕೆ ನಾವು ಫ್ಯೂಲ್ ಅಂತ ಕರಿತೀವಿ. ಈ ಫ್ಯೂಲ್ ಅನ್ನೋದು ಘನ, ದ್ರವ ಅಥವಾ ಅನಿಲದ ರೂಪದಲ್ಲಿ ಇರಬಹುದು. ಘನ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಆಫ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಯಾವ ರೂಪದಲ್ಲಿ ಬೇಕಾದ್ರೂ ಈ ಫ್ಯೂಲ್ ಅನ್ನೋದು ಇರಬಹುದು. ಸಮಟೈಮ್ಸ್ ಲೈಟ್ ಇಸ್ ಆಲ್ಸೋ ಗಿವನ್ ಆಫ್ ಡ್ಯೂರಿಂಗ್ ಕಂಬೋಷನ್, ಐದರ್ ಇಸ್ ಅ ಫ್ಲೇಮ್ ಆರ್ ಆಸ್ ಅ ಗ್ಲೋ. ಒಂದು ಜ್ವಾಲೆಯಾಗಿ ಕಾಣಬಹುದು ಅಥವಾ ಒಂದು ಗ್ಲೋ ಆಗಿ ಕಾಣಬಹುದು. ನಾವು ಈ ಒಂದು ಕಂಬೋಷನ್ ಪ್ರಕ್ರಿಯೆಯಲ್ಲಿ ಲೈಟ್ ಅನ್ನು ಕೂಡ ನೋಡಬಹುದು. ಇನ್ ದ ರಿಯಾಕ್ಷನ್ ಮೆನ್ಷನ್ಡ್, ಅಂದ್ರೆ ಆಗ್ಲೇ ಹೇಳ್ದಂಗೆ ಮೆಗ್ನೀಷಿಯಂ ಮತ್ತೆ ಚಾರ್ಕೋಲ್ ಇವೆರಡು ಕೂಡ ಕಂಬಸ್ಟಬಲ್ ಸಬ್ಸ್ಟೆನ್ಸ್, ದಹನಕ್ಕೆ ಒಳಗಾಗುವಂತಹ ವಸ್ತುವೆ. ಯಾಕೆ ಅಂತ ಹೇಳಿದ್ರೆ ಇಟ್ ಫಿಟ್ ಇನ್ ಸೈಡ್ this particular definition which says that the substance give off heat during combustion and reacts with oxygen. Okay, so ಈಗ ನಮ್ಗೆಲ್ಲ ಸಾಮಾನ್ಯವಾಗಿ ಹೇಳ್ತಾರೆ. ಓಕೆ, ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ಯು ಇನ್ ದ ಸ್ಟಾರ್ಟ್ ಬಿಗಿನಿಂಗ್ ಆಫ್ ದ ಕ್ಲಾಸ್ ಆಲ್ಸೋ. ಕನ್ನಡದಲ್ಲಿ ತುಂಬಾ ಒಂದು ಒಳ್ಳೆಯ ಮಾತಿದೆ, ಅನ್ನದೊಳಗೆ ಜೀವ, ಜೀವದೊಳಗೆ ದೈವ ಅಂತ. ಅಂದ್ರೆ ಎವ್ರಿ human has a God within himself. We call that process as Advaita principle and Aham Brahmasmi ಅಂತ ಕರಿತೀವಿ ನಾವು ಅದನ್ನ. So let us not go into the spiritual or adhyatmika side of it. Let us come into the science of it. Science ಅಲ್ಲಿ ಏನು ಅಂದ್ರೆ every food that we intake that gets broke down, ಅವೆಲ್ಲ ಕೂಡ ನಮ್ಮ ದೇಹದೊಳಗೆ ಮುರಿದು ಏನಾಗುತ್ತೆ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ. So it turns into energy and that energy is nothing but ಅದೊಂದ್ ರೀತಿ ಇಂಧನದ ರೀತಿ ಕೆಲಸ ಮಾಡುತ್ತೆ, ಫ್ಯೂಲ್ ರೀತಿ ಕೆಲಸ ಮಾಡುತ್ತೆ. ಸೊ ಓನ್ಲಿ ವಿ ಆರ್ ಆಕ್ಟಿವ್ ಅಲ್ವಾ. ಸೊ ಯಾರು ಸ್ವಲ್ಪ ಜೋರಾಗಿ ಮಾತಾಡ್ತಿಲ್ಲ, ತುಂಬಾ ನಿಧಾನವಾಗಿದ್ದಾರೆ ಅಂದ್ರೆ ನಾವೇನಂತ ಹೇಳ್ತೀವಿ, ವಾಟ್ ಡು ವಿ ಸೇ? ಹೋಗ್ ಸ್ವಲ್ಪ ಊಟ ಮಾಡ್ಬಿಟ್ ಬನ್ನಿ, ಸುಸ್ತಾಗಿದ್ಯಾ ಒಂದ್ ಸ್ವಲ್ಪ ಒಂದ್ 2 ಇಡ್ಲಿ ತಿನ್ ಬನ್ನಿ, ಶಕ್ತಿ ಬರುತ್ತೆ ಅಂತ ಹೇಳ್ತೀವಲ್ವಾ. ಸೊ ಆಸ್ ದಿಸ್, okay, in a body food is broken down by reaction with oxygen and heat is produced. So ಆದ್ರಿಂದ it would turn as a fuel. Okay, so now ನಿಮ್ಗೊಂದು ಆಕ್ಟಿವಿಟಿ ಕೊಡ್ತಾ ಇದಾರೆ, ಆಕ್ಟಿವಿಟಿ 4.1 ಅಲ್ಲಿ. ಸೊ ಇದಕ್ಕೆ ಏನ್ ಮಾಡ್ಬೇಕು, ನೀವ್ ಕೆಲವೊಂದು ಸ್ಟ್ರಾ ಅಂದ್ರೆ ಜ್ಯೂಸ್ ಕುಡಿಲಿಕ್ಕೆ, ಎಳ್ನೀರ್ ಕುಡಿಲಿಕ್ಕೆಲ್ಲ ಬಳಸ್ತೀವಲ್ಲ ಅದು, ಮ್ಯಾಚ್ ಸ್ಟಿಕ್ಸ್, ಕೆರೋಸಿನ್ ಆಯಿಲ್, ಪೇಪರ್, ಐರನ್ ನೇಲ್ಸ್ ಅಂದ್ರೆ ಕಬ್ಬಿಣದ ಮೊಳೆಗಳು ಬರ್ತಲ್ಲ ಅದು, ಸ್ಟೋನ್ ಪೀಸಸ್, ಗ್ಲಾಸ್ ಎಕ್ಸೆಟ್ರಾ, ಇದನ್ನ ತೆಗೆದುಕೊಬೇಕು. ಸೊ ಹುಚ್ಚಾಟ ಮಾಡಕ್ ಹೋಗಿ ನೀವ್ ಒಬ್ರೇ ಹೋಗ್ಬೇಡಿ. ಪ್ಲೀಸ್ ಟೇಕ್ ದ supervision of your teacher. Try to burn each of this material one by one. ಎಲ್ಲ ಒಟ್ಟಿಗೆ ಹಾಕಿ ಬೆಂಕಿ ಹಾಕಿ ಬಂದ್ಬಿಡ್ಬೇಡಿ. ಒಂದಾದ್ಮೇಲೆ ಒಂದು ಅದನ್ನ ಬರ್ನ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಫ್ ಕಂಬಷನ್ ಟೇಕ್ಸ್ ಪ್ಲೇಸ್, ಮಾರ್ಕ್ ದ ಮಟೀರಿಯಲ್ ಕಂಬಸ್ಟಬಲ್, ಅದರ್ವೈಸ್ ಮಾರ್ಕ್ ಇಟ್ ನಾನ್ ಕಂಬಸ್ಟಬಲ್. ದಹನ ಆಗತ್ತಾ ಅಥವಾ ಆಗಲ್ವಾ ಅನ್ನೋದನ್ನ ಗಮನಿಸ್ಬೇಕಾಗತ್ತೆ. ಸೊ ಅದನ್ನ ನೋಟ್ ಮಾಡ್ಕೊಳ್ಳಿ. ಇನ್ ದ ನೆಕ್ಸ್ಟ್ ಕ್ಲಾಸ್ ವೆನ್ ಐ ಮೀಟ್ ಯು, ಪ್ಲೀಸ್ ಶೇರ್ ಅದನ್ನ ಒಂದು ಬುಕ್ ಅಲ್ಲಿ, ನೋಟ್ ಬುಕ್ ಅಲ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಹಾಗೆ ಮಟೀರಿಯಲ್ ಕಂಬಸ್ಟಬಲ್ ಆರ್ ನಾನ್ ಕಂಬಸ್ಟಬಲ್ ಅದನ್ನ ಬರ್ದು ಅದ್ರ ಪಕ್ಕದಲ್ಲಿ ಏನಿದೆ ಅಂತ ಬರೀರಿ ನೀವು. ಲೈಕ್ ವುಡ್ ಅಂತ ಹೇಳಿದ್ರೆ ದಹನ ಆಗುತ್ತಾ ಆಗಲ್ವಾ, ಇಸ್ ಇಟ್ ಕಂಬಸ್ಟಬಲ್ ಆರ್ ನಾನ್ ಕಂಬಸ್ಟಬಲ್. ಇನ್ ಆರ್ ನೆಕ್ಸ್ಟ್ ಕ್ಲಾಸ್ ವೆನ್ ವಿ ಮೀಟ್, please share those photos. I feel really good. Last time also I had told you while explaining the coal and petroleum topic. So please draw a diagram anta. I don't think so anyone have done it because now none of you have turned up. But in the next class, I request you all, ನಿಮ್ಗೆ ಸಪರೇಟ್ ಆಗಿ ನೋಟ್ ಮಾಡ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ನೋಟ್ ಮಾಡ್ಕೊಂಡು you can take a photo of it, put it in the group so that even we will be fortunate enough to see it. So that's the best way of. Okay, KRCRS Betaduru has given a message that, Madam, burning of substances is called as combustion. Not all substances, only which would react with the oxygen, but give off heat. Adana now combustion anta heltivi. Anyways, thank you for your inputs. Okay, so I request you all to participate in this activity. Yes, you all are going to participate.
Can we have some sound here? At least sound ಅಂದ್ರೆ ಕೂಗೋದಲ್ಲ, chat ಅಲ್ಲಿ ಕಳಿಸ್ತೀರಾ ನನ್ಗೆ? Can you all participate? Yes? Yes or no? Yes, okay. Please participate ಮಾಡಿ, ಫೋಟೋ ತೆಗೆದು ನಮಗೆ ಗ್ರೂಪ್ ಅಲ್ಲಿ ಕಳಿಸಿ, so that we feel happy about your participation. No matter ಕರೆಕ್ಟ್ ಆಗಿರ್ಲಿ ತಪ್ಪಾಗಿರ್ಲಿ, in the next class I'm going to give the correct answer. Got it? Okay, thank you so much. AJRS Kudapalli School, MDRS Ogga School, and KRCRS 420 School, and all other teachers and school coordinators and participating in today's session. Let us meet up in our next session. Until then, wish you all a very happy evening. Thank you. Bye. Jai Hind, Jai Karnataka Mate, Jai Vidya Shakti. Namaste.